ನಮಸ್ಕಾರ. ನಮ್ಮ ಇಂದಿನ ವಿಷಯ ಗರ್ಭೋಪನಿಷತ್ತು. ವೇದ ಮಾತೆಯ ಬಸಿರಿನಲ್ಲಿ ಬಾಂಬೆ ಐಐಟಿ. ಜನವರಿ 18, 2025ರಂದು ಐಐಟಿ ಬಾಂಬೆಯಲ್ಲಿ ಇರುವ ಸಂಸ್ಕೃತ ಕೋಶ ಸಂಸ್ಕೃತಿ ಆರ್ಯ ಗುರುಕುಲದ ಉಪನ್ಯಾಸಕರು ಮತ್ತು ಆಯುರ್ವೇದ ಪದ್ಧತಿಯ ಪರಿಣಿತರನ್ನ ಕರೆಸಿ ಪ್ರಾಚೀನ ಗರ್ಭ ವಿಜ್ಞಾನ ಕುರಿತಾಗಿ ಉಪನ್ಯಾಸವನ್ನ ಮತ್ತು ಚರ್ಚೆಯನ್ನ ಏರ್ಪಡಿಸಿತ್ತು. ಸಂಸ್ಕೃತ ಮತ್ತು ಆಯುರ್ವೇದದ ಈ ಪಂಡಿತರು ಉತ್ತಮ ಗುಣ ಮತ್ತು ಸಂಸ್ಕಾರವುಳ್ಳ ಉತ್ತಮ ಸಂತಾನವನ್ನು ಪಡೆಯಲಿಕ್ಕೆ ನೆರವಾಗುವ ಕಾರಣಗಳನ್ನ ಗರ್ಭ ವಿಜ್ಞಾನ ಅಥವಾ ಗರ್ಭ ಉಪನಿಷತ್ತಿನ ಮೂಲಕ ತಿಳಿಸೋದಕ್ಕೆ ಮುಂದಾಗಿದ್ರು. ಐಐಟಿ ಬಾಂಬೆಯಂತೆ ಖ್ಯಾತ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕಲಿಸತಕ್ಕಂಥ ಕಾಲೇಜಿನಲ್ಲಿ ಇಂತಹ ಉಪನ್ಯಾಸವನ್ನು ಏರ್ಪಡಿಸಿರೋದು ಕಂಡ ಹಲವರು ಕಳವಳಗೊಂಡಿದ್ರು. ಇದಕ್ಕೆ ಉತ್ತರವಾಗಿ ಐಐಟಿ ಸಂಸ್ಥೆಯ ಅಧಿಕೃತ ವಕ್ತಾರರು ಗರ್ಭ ವಿಜ್ಞಾನದ ಬಗ್ಗೆ ಭಾಷಣ ಮಾಡೋದು ತಿಳ್ಕೊಳ್ತಕ್ಕಂಥದ್ದು ರಾಜಕೀಯ ಸೂಕ್ಷ್ಮತೆಯ ಪರಿಶೀಲನೆಗೆ ಒಳಗಾಗಬೇಕಾಗಿಲ್ಲ. ಗರ್ಭ ವಿಜ್ಞಾನವೆಂದರೆ ಗರ್ಭಧಾರಣೆಯ ಕ್ರಮಬದ್ಧವಾದ ಅಧ್ಯಯನ ಅಂತ ಸ್ಪಷ್ಟಗೊಳಿಸಿದರು. ಕೆಲವು ಪ್ರಗತಿಪರ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ, ಕೆಲಸದ ಜಾಗಗಳಲ್ಲಿ ಹೆಂಗಸರು ಎದುರಿಸ್ತಾ ಇರುವ ತಾರತಮ್ಯವನ್ನು ಸರಿಪಡಿಸೋದ್ರ ಬದಲು ಹುಸಿ ವಿಜ್ಞಾನವನ್ನು ಹರಡೋದಕ್ಕೆ ಉನ್ನತ ಸಂಸ್ಥೆಯನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಚಿಂತಿತರಾದರು. ಇದಕ್ಕೆ ಪ್ರತಿಯಾಗಿ ಇನ್ನು ಕೆಲವರು ಸಾಂಪ್ರದಾಯಿಕವಾದ ಪಾರಂಪರಿಕ ಜ್ಞಾನವನ್ನ ತಿಳಿಯೋದು ತಪ್ಪಲ್ಲ ಅಂತ ಕೂಡ ವಾಚಿಸಿದರು. ಐಐಟಿ ಬಾಂಬೆ ಅಂತಹ ಸಂಸ್ಥೆಯಲ್ಲಿ ಗರ್ಭ ವಿಜ್ಞಾನ ಅಥವಾ ಗರ್ಭೋಪನಿಷತ್ತಿನ ಬಗ್ಗೆ ಚರ್ಚೆ ಮಾಡಲು ಅಗತ್ಯವಾದಂತಹ ವೈಜ್ಞಾನಿಕ ಅಂಶಗಳು ಅದರಲ್ಲಿ ಏನಾದರೂ ಇವೆ ಅಂತ ನಾವೀಗ ನೋಡೋಣ. ಗರ್ಭೋಪನಿಷತ್ತು ಪಿಪ್ಪಲಾದ ಋಷಿಯಿಂದ ಬರೆಯಲಾಗಿತ್ತು ಅಂತ ನಂಬಲಾಗಿದೆ. ಇದರ ರಚನೆ ಕಾಲದ ಬಗ್ಗೆ ಖಚಿತ ಆಧಾರಗಳಾಗಲಿ ಪರೋಕ್ಷ ಉಲ್ಲೇಖಗಳಾಗಲಿ ದಕ್ಕೋದಿಲ್ಲ. ಆದ್ರಿಂದ ಇದರ ಕಾಲದ ತೀರ್ಮಾನ ಶುದ್ಧ ಊಹೆಯ ಮೇಲೆ ಅವಲಂಬಿತ ಆಗಿದೆ. ಗರ್ಭೋಪನಿಷತ್ತು ತುಂಬಾ ಚಿಕ್ಕ ಗ್ರಂಥ ಆಗಿದ್ದು ಅಂತರ್ಜಾಲದಲ್ಲಿ ಅದು ಮುಕ್ತವಾಗಿ ಸಿಗುತ್ತೆ. ಆಸಕ್ತರನ್ನ ಇಳಿಸಿಕೊಂಡು ಓದಬಹುದು. ಗರ್ಭೋಪನಿಷತ್ತಿನಲ್ಲಿ ಅಧ್ಯಾಯಗಳಿಲ್ಲ, ಶ್ಲೋಕಿಗಳಿಗೆ ಸಂಖ್ಯೆಗಳು ಕೂಡ ಇಲ್ಲ. ಈ ಉಪನಿಷತ್ತು ತುಂಬಾ ಚಿಕ್ಕದಾಗಿರೋದ್ರಿಂದ ಸುಲಭವಾಗಿ ಓದಿ ವಿಶ್ಲೇಷಣೆ ಮಾಡೋದು ಆಗುತ್ತೆ. ಈ ಉಪನಿಷತ್ತಿನ ಆರಂಭಿಕ ಶ್ಲೋಕಗಳಲ್ಲಿ ಮಾನವ ದೇಹ ಅಂದ್ರೆ ಏನು ಅಂತ ಚರ್ಚೆ ಮಾಡಲಾಗಿದೆ. ಪಂಚಭೂತಗಳಿಂದ ದೇಹ ಆಗಿದೆ ಅನ್ನುವ ಪ್ರಾಥಮಿಕ ತೀರ್ಮಾನಕ್ಕೆ ಬರಲಾಗಿದೆ. ಜೊತೆಗಳಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ಹೇಳಲಾಗಿದೆ. ಈ ಉಪನಿಷತ್ತು ಮಾನವ ದೇಹ, ಭ್ರೂಣ, ಹುಟ್ಟು, ಬೆಳವಣಿಗೆ, ಪ್ರೌಢಾವಸ್ಥೆ, ಮುದಿತನ ಮತ್ತು ಸಾವು ಎನ್ನುವ 6 ಹಂತಗಳಲ್ಲಿ ಸಾಗುತ್ತೆ ಅಂತ ಹೇಳುತ್ತೆ. ಇದು ಒಂದು ಸಾಮಾನ್ಯವಾದಂತಹ ಲೋಕಾನುಭವದಂತ ಬಂದ ತಿಳುವಳಿಕೆ ಆಗಿದೆ. ಪಂಚಭೂತಗಳಿಂದ ಜಗತ್ತು ಮತ್ತು ದೇಹ ಸೃಷ್ಟಿಯಾಗಿದೆ ಅನ್ನೋದು ಬಹು ಪ್ರಾಚೀನ ಕಾಲದಿಂದಲೂ ಜಗತ್ತಿನ ಬಹುತೇಕ ಜನಾಂಗಗಳಿದ್ದಂತ ಒಂದು ನಂಬಿಕೆ. ಇದಾದ ನಂತರ ಗರ್ಭೋಪನಿಷತ್ತು ಭ್ರೂಣ ಹೇಗೆ ಜೀವಿಯಾಗುತ್ತೆ ಅನ್ನೋದನ್ನ ವಿವರಿಸುತ್ತೆ. ದೇಹದಲ್ಲಿರುವ 7 ಧಾತುಗಳನ್ನ 7 ಬಣ್ಣಗಳು ಪ್ರತಿನಿಧಿಸುತ್ತವೆ. ಈ 7 ಬಣ್ಣಗಳು ಬಿಳಿ, ಕೆಂಪು, ಅಪಾರ, ಹೊಗೆ ಬಿಳಿ, ಹಳದಿ, ಕಂದು ಮತ್ತು ಮುಸುಕು ಅಂತ ತಿಳಿಸುತ್ತೆ. ಬಿಳಿಯಿಂದ ರಸಗಳು ಮತ್ತು ರಕ್ತ ಉತ್ಪನ್ನ ಆಗ್ತವೆ. ರಕ್ತದಿಂದ ಮಾಂಸದಿಂದ ಕೊಬ್ಬು, ಕೊಂಬಿನಿಂದ ಮೂಳೆಯ ಒಳಗಿರುವ ಮಜ್ಜೆಯಿಂದ ವೀರ್ಯ ಉತ್ಪನ್ನ ಆಗ್ತವೆ. ಗಂಡು ಮತ್ತು ಹೆಣ್ಣು ಸೇರಿದಾಗ ವೀರ್ಯ ಮತ್ತು ಶೋಣಿತಗಳು ಅಂದ್ರೆ ಅಂಡಾಣು ಸೇರಿದಾಗ ಭ್ರೂಣ ಉತ್ಪತ್ತಿಯಾಗುತ್ತೆ ಅಂತ ತಿಳಿಸುತ್ತೆ. ವೀರ್ಯಾಣು ಅಂಡಾಣು ಸೇರಿದ ಮೊದಲನೇ ದಿನ ಅದು ಬಿಂದು ಮಾತ್ರವಿದ್ದು 7ನೇ ದಿನ ಗುಳಿಯ ಗಾತ್ರ ತಾಳುತ್ತೆ. 2 ವಾರಗಳಲ್ಲಿ ಅದು ಮುದ್ದೆಯಂತಾಗುತ್ತೆ. 1 ತಿಂಗಳಿನಲ್ಲಿ ಗಟ್ಟಿಯಾಗುತ್ತೆ. 2 ತಿಂಗಳ ಕೊನೆಗೆ ತಲೆ ರೂಪುಗೊಳ್ಳುತ್ತೆ. 3ನೇ ತಿಂಗಳಿನಲ್ಲಿ ಪಾದದ ಭಾಗಗಳು ಮೂಡ್ತವೆ. 4ನೇ ತಿಂಗಳಿನಲ್ಲಿ ಹೊಟ್ಟೆ, ಕುಂಡೆ, ಹಿಮ್ಮಡಿಗಳು. 5ನೇ ತಿಂಗಳಿನಲ್ಲಿ ಬೆನ್ನು ಉರಿ. 6ನೇ ತಿಂಗಳಲ್ಲಿ ಮುಖ, ಕಿವಿಗಳು ಬೆಳೆಯುತ್ತವೆ. 7ನೇ ತಿಂಗಳಿನಲ್ಲಿ ದೇಹಕ್ಕೆ ಜೀವ ಪ್ರವೇಶ ಮಾಡುತ್ತದೆ. 8ನೇ ತಿಂಗಳಿನಲ್ಲಿ ಎಲ್ಲ ದೇಹದ ಅಂಗಾಂಗಗಳು ಬೆಳೆದು 9 ತಿಂಗಳಲ್ಲಿ ಪೂರ್ಣ ಆಗುತ್ತೆ ಅಂತ ಗರ್ಭೋಪನಿಷತ್ತು ತಿಳಿಸುತ್ತೆ. ಅಂಡಾಣುಗಿಂತಲೂ ವೀರ್ಯಾಣು ಪ್ರಬಲ ಆಗಿದ್ರೆ ಗಂಡು ಮಗು ಹುಟ್ಟುತ್ತೆ. ಅಂಡಾಣು ಪ್ರಬಲವಾಗಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ವೀರ್ಯಾಣು ಮತ್ತು ಅಂಡಾಣು ಸಮಬಲ ಹೊಂದಿದ್ರೆ ನಪುಂಸಕರು ಹುಟ್ಟುತ್ತಾರೆ. ಒಂದಾಗುವಾಗ ಗಂಡು ಅಥವಾ ಹೆಣ್ಣು ಭಯಭೀತರಾಗಿದ್ರೆ ಹುಟ್ಟು ದೋಷಗಳು ಕಾಣಿಸಿಕೊಳ್ತವೆ. ವೀರ್ಯಾಣು ಮತ್ತು ಅಂಡಾಣು 2 ಭಾಗಗಳಾಗಿ ಒಡೆದಾಗ ಅವಳಿಗಳು ಹುಟ್ಟುಕೊಳ್ತವೆ. ವೀರ್ಯಾಣು ಒಂದೇ 2 ಆಗಿ ಒಡೆದಾಗ ಅಥವಾ ಮೇಲಿಂದ ಮೇಲೆ ಸಮಾಗಮ ಆದಾಗ ಗಂಡು ಮತ್ತು ಹೆಣ್ಣು ಅವಳಿಗಳು ಹುಟ್ಟುತ್ತವೆ ಅಂತ ಗರ್ಭೋಪನಿಷತ್ತು ತಿಳಿಸುತ್ತೆ. ಗರ್ಭೋಪನಿಷತ್ತಿನ ಪ್ರಕಾರ 8ನೇ ತಿಂಗಳಿನಲ್ಲಿ ಬಸಿರಿನಲ್ಲಿರುವ ಮಗುವಿಗೆ ಹಿಂದಿನ ಜನ್ಮಗಳು ನೆನಪಿನಲ್ಲಿರ್ತವೆ. ಅದು ಓಂಕಾರ ಧ್ಯಾನವನ್ನ ಮಾಡುತ್ತೆ. ಒಳಿತು ಕೆಡುಕಿನ ಮಧ್ಯದ ಭೇದವನ್ನ ಅರಿತಿರುತ್ತೆ. ಅದು ಆಗ ಮಹೇಶ್ವರ ಮತ್ತು ನಾರಾಯಣರನ್ನ ನೆನಪಿಸಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿಕೊಳ್ಳುತ್ತೆ. ಹುಟ್ಟಿದ ನಂತರ ಸಾಂಖ್ಯಯೋಗಕ್ಕೆ ತಕ್ಕಂತೆ ಬದುಕುವ ತೀರ್ಮಾನವನ್ನು ಕೂಡ ಮಾಡುತ್ತೆ. ಮುಕ್ತಿಯನ್ನ ಬಯಸುತ್ತೆ. ಬ್ರಹ್ಮನನ್ನ ಧ್ಯಾನಿಸ್ತಾ ಇರಬೇಕು ಅಂತ ಅದು ತಿಳ್ಕೊಳ್ಳುತ್ತೆ. ಆದ್ರೆ ಬಸಿರಿಂದ ಹೊರ ಬಂದ್ರೆ ಅಂದ್ರೆ ಹುಟ್ಟಿದ ತಕ್ಷಣ ಅವೆಲ್ಲವೂ ಕಣ್ಮರಿಯಾಗಿ ಮರೆತು ಹೋಗ್ತವೆ ಅಂತ ಗರ್ಭೋಪನಿಷತ್ತು ತಿಳಿಸುತ್ತೆ. ಗರ್ಭೋಪನಿಷತ್ತು ಮನುಷ್ಯನ ದೇಹದಲ್ಲಿ 107 ಸೂಕ್ಷ್ಮವಾದಂತಹ ಮರ್ಮಸ್ಥಾನಗಳು, 180 ಸಂಧಿಸ್ಥಾನಗಳು, 109 ಸ್ನಾಯುಗಳು, 700 ವಾಹಿನಿಗಳು, 500 ಮಾಂಸಖಂಡಗಳು, 360 ಮೂಳೆಗಳು, 4.3 ಕೋಟಿ ಸೂಕ್ಷ್ಮ ಕೇಶಗಳು ಇವೆ. ಹೃದಯ 8 ಫಲ, ನಾಲಿಗೆ 12 ಫಲ ತೂಗ್ತವೆ. ದೇಹದಲ್ಲಿ ಪಿತ್ತ 1 ಭಾಗ,
ಕಫ ಒಂದು ಭಾಗ, ವೀರ್ಯ ಒಂದು ಭಾಗ, ಕೊಬ್ಬು 2 ಭಾಗ ಇರ್ತವೆ ಅಂತ ವಿವಿಧವಾದ ವಿವರಣೆಗಳನ್ನ ಕೊಡುತ್ತೆ. ಹೃದಯದಲ್ಲಿ 7 ಧಾತುಗಳಿದ್ದು ಅದರ ಒಳಗಡೆ ಅಗ್ನಿ ಇದೆ. ಪಿತ್ತ, ವಾತ ಪ್ರಜಾಪತಿಯ ನಿಯಮಕ್ಕೆ ಅನುಗುಣವಾಗಿ ಬೆಳಿತವೆ. ದೇಹದಲ್ಲಿ ಜ್ಞಾನ, ದರ್ಶನ ಮತ್ತು ಕೋಷ್ಠ ಎನ್ನುವ 3 ಬೆಂಕಿಗಳಿವೆ. ಕೋಷ್ಠಾಗ್ನಿ ಆಹಾರವನ್ನು ಅಡಗಿಸುತ್ತೆ, ದರ್ಶನಾಗ್ನಿ ನೋಡೋದನ್ನು ಕೊಡುತ್ತೆ, ಜ್ಞಾನಾಗ್ನಿ ಒಳಿತು ಕಡೆಗಳನ್ನು ಬೇರ್ಪಡಿಸಿ ನೋಡುವ ಸಾಮರ್ಥ್ಯವನ್ನು ಕೊಡುತ್ತೆ ಅಂತ ತಿಳಿಸುತ್ತೆ. ಇವೆಲ್ಲವನ್ನು ಯಾಜ್ಞಿಕ ಕ್ರಿಯೆಗಳ ಜೊತೆಗೆ ಹೋಲಿಸುತ್ತೆ. ಹೃದಯದಲ್ಲಿ ದಕ್ಷಿಣಾಗ್ನಿ, ಹೊಟ್ಟೆಯಲ್ಲಿ ಗಾಢಾಗ್ನಿ, ಬಾಯಿಯಲ್ಲಿ ಆಹವನೀಯಾಗ್ನಿ ಅಂತಕ್ಕಂಥ ಬೆಂಕಿಗಳಿವೆ. ದೇಹಕ್ಕೆ ಆತ್ಮನೇ ಯಜಮಾನ, ಮನಸ್ಸೇ ಬ್ರಹ್ಮನ್ ಎನ್ನುವುದು ಅದರ ನಿಲುವು. ಈಗ ನಾವು ಗರ್ಭೋಪನಿಷತ್ತಿನ ವಿಶ್ಲೇಷಣೆಗೆ ಹೋಗೋದಕ್ಕೆ ಮೊದಲು ಆಧುನಿಕ ವಿಜ್ಞಾನ ಏನು ಹೇಳ್ತಂತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಧುನಿಕ ವೈದ್ಯಕೀಯ ಮೊದಲ ತಿಂಗಳಿನಲ್ಲಿಯೇ ಹೃದಯ ಮತ್ತು ಹೊಟ್ಟೆಗಳು ಬೆಳೆದಿರ್ತವೆ, ಬಾಯಿ ಮತ್ತು ಕಣ್ಣುಗಳಿರೋದಿಲ್ಲ, ಉಳಿದ ಅಂಗಗಳನ್ನು ಗುರುತಿಸತಕ್ಕಂಥದ್ದು ಕಷ್ಟ ಅಂತ ತಿಳಿಸುತ್ತೆ. 2ನೇ ತಿಂಗಳಲ್ಲಿ ಮೆದುಳು, ಹೊಟ್ಟೆ, ಮೇದೋಜೀರಕ ಗ್ರಂಥಿ, ಪಿತ್ತಕೋಶ ಸಂಪೂರ್ಣ ರೂಪುಗೊಂಡು ದೊಡ್ಡದಾಗಿ ಬಿಡುತ್ತವೆ. ಇದೇ ಅವಧಿಯಲ್ಲಿ ಬೆನ್ನು ಹುರಿ ಮತ್ತು ಮಾಂಸಖಂಡಗಳು ಬೆಳಿತವೆ. ಮೂಗು ಮತ್ತು ಕಿವಿಗಳು, ನಾಲಿಗೆ ಮತ್ತು ಕಣ್ಣಿನ ನರಜಾಲ ಬೆಳಿತವೆ. 3ನೇ ತಿಂಗಳಿನ ವೇಳೆಗೆ ನರಕೋಶಗಳು ಬೆಳೆಯತೊಡಗುತ್ತವೆ. ಅಸ್ಥಿಪಂಜರ ಸ್ಪಷ್ಟ ಆಗುತ್ತೆ. ಬೆರಳುಗಳು ಚಲಿಸತೊಡಗುತ್ತವೆ, ಆದರೆ ಚಲನೆಯ ನಿಯಂತ್ರಣ ಬಂದಿರೋದಿಲ್ಲ. ಯಾಕಂದ್ರೆ ಮೆದುಳಿನ ಕೇಂದ್ರಗಳು ಪೂರ್ಣಗೊಂಡಿರೋದಿಲ್ಲ. ಕಣ್ಣುಗಳು ಸಂಪೂರ್ಣ ಬೆಳೆದಿದ್ದು ತೆರೆಯುವ ಮುಚ್ಚುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ತುಟಿಗಳು ಸ್ಪಷ್ಟವಾಗಿರುತ್ತವೆ, ಹೊಳ್ಳೆಗಳು ತೆರೆದುಕೊಳ್ತವೆ. 4ನೇ ತಿಂಗಳಿನಲ್ಲಿ ಮಗುವಿನ ದೇಹ ಸೂಕ್ಷ್ಮವಾದ ಕೂದಲಿನಂತಹ ಬೆಳವಣಿಗೆಯಿಂದ ಮುಚ್ಚಲ್ಪಡುತ್ತದೆ. ಮಾಸುಚೀಲದ ರಸ ಅಂದ್ರೆ ಅಮ್ನಿಯೋಟಿಕ್ ರಸ ಮಗುವಿನ ಶ್ವಾಸಕೋಶಗಳಲ್ಲಿ ಹರಿದಾಡುತ್ತದೆ. ಆದರೂ ಕೂಡ ಉಸಿರಾಡುವ ಸಾಮರ್ಥ್ಯವನ್ನು ಮಗು ಹೊಂದಿರೋದಿಲ್ಲ. ಕೇಳುವ ಅಂಗಗಳು ಪೂರ್ಣಗೊಂಡಿರ್ತವೆ. 5ನೇ ತಿಂಗಳಿನಲ್ಲಿ ಮಾಂಸಖಂಡಗಳು ಬಲಿಷ್ಠ ಆಗ್ತವೆ. ತಲೆಯ ಮೇಲೆ ಕೂದಲುಗಳು ಬೆಳೀತವೆ. 6ನೇ ತಿಂಗಳಿನಲ್ಲಿ ಲೈಂಗಿಕ ಅವಯವಗಳು, ಉಗುರು ಮತ್ತು ನಾಲಿಗೆಯ ರುಚಿ ಮಗುಗಳು ಬೆಳೀತವೆ. ಈ ಅವಧಿಯಲ್ಲಿ ಮಗುವಿಗೆ ಕೇಳುವ ಸಾಮರ್ಥ್ಯ ಬಂದು ಶಬ್ದ ಮತ್ತು ಮುಟ್ಟುವಿಕೆಗೆ ಪ್ರತಿಕ್ರಿಯೆ ತೋರ್ತದೆ. 7ನೇ ತಿಂಗಳಿನಲ್ಲಿ ಮೆದುಳು ಮತ್ತು ನರಜಾಲ ಸಂಪೂರ್ಣವಾಗಿ ಬೆಳೆದಿರ್ತವೆ. ಕಣ್ಣನ್ನು ತೆಗೆಯುವ, ಮುಚ್ಚುವ ಹಾಗೂ ಬೆಳಕಿಗೆ ಪ್ರತಿಕ್ರಿಯೆ ತೋರಿಸುವ ಸಾಮರ್ಥ್ಯ ಹೊಂದಿರುತ್ತದೆ. 8ನೇ ತಿಂಗಳಿನಲ್ಲಿ ಆಮ್ನಿಯೋಟಿಕ್ ರಸದ ಮೂಲಕ ಮಗು ಆಹಾರವನ್ನು ತಾನೇ ಪಡೆಯುತ್ತೆ. ಜೀರ್ಣಾಂಗ, ಮೂತ್ರಪಿಂಡಗಳು, ಉಗುರುಗಳು ಬೆಳೀತವೆ. ಮಗುವಿಗೆ ನೋವಿನ ಅರಿವು ಆಗ್ತೊಡಗುತ್ತೆ. 8ನೇ ತಿಂಗಳಿನಲ್ಲಿ ಮಗು ದಪ್ಪಾಗುತ್ತೆ, ತಲೆ ಕೆಳಗಾಗಿ ಹೊರಬರೋದಕ್ಕೆ ಸಜ್ಜಾಗುತ್ತೆ. ಬಸ್ಸಿನ ಒಳಗಡೆ ಮಗು ಬೆಳೆಯುವ ಈ ಎಲ್ಲ ಹಂತಗಳನ್ನ ಅಂಗಾಂಗಗಳ ಸಂಯೋಜನೆಯನ್ನ ಅತ್ಯಾಧುನಿಕವಾದಂತಹ ವೈದ್ಯಕೀಯ ಯಂತ್ರಗಳ ಮೂಲಕ ದಾಖಲಿಸಲಾಗಿದೆ. ಆಧುನಿಕ ವೈದ್ಯಕೀಯ ಬಸಿರಾದ ನಂತರ ಯಾವ ಯಾವ ಹಂತಗಳಲ್ಲಿ ಯಾವ ಆರೈಕೆಗಳನ್ನ ಮಾಡಬೇಕು, ಯಾವ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಬೇಕು, ಎಂತ ಆಹಾರವನ್ನು ಸೇವಿಸಬೇಕು, ಸದೃಢವಾದ ಮಗು ಜನಿಸೋದಕ್ಕೆ ತಾಯಿ ತೆಗೆದುಕೊಳ್ಳಬೇಕಾದಂತ ಕ್ರಮಗಳೇನು, ಮಗು ಹುಟ್ಟಿದ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು, ಹಾಕಬೇಕಾದಂತ ಚುಚ್ಚುಮದ್ದುಗಳು ಯಾವುವು ಮುಂತಾದ ಎಲ್ಲ ಸಂಗತಿಗಳನ್ನ ಪರಿಗಣಿಸುತ್ತೆ. ಇಷ್ಟೇ ಅಲ್ಲ, ಪ್ರತಿದಿನವೂ ಈ ನಿಟ್ಟಿನಲ್ಲಿ ಮುಂದುವರೆದ ವೈಜ್ಞಾನಿಕ ಸಂಶೋಧನೆಗಳು ಜರುಗ್ತಾ ಇದ್ದು ಹೊಸ ಹೊಸ ಸಂಗತಿಗಳು ಹೊರ ಬರ್ತಾ ಇರ್ತವೆ. ಇವುಗಳನ್ನ ಅಳವಡಿಸೋದಕ್ಕೂ ವಿಜ್ಞಾನ ಮುಂದಾಗಿರುತ್ತೆ. ಗರ್ಭೋಪನಿಷತ್ತು ತನ್ನ ಕಾಲದಲ್ಲಿದ್ದಂತಹ ತಿಳುವಳಿಕೆಗಳ ಆಧಾರದ ಮೇಲೆ ಮಾನವನ ದೈಹಿಕ ರಚನೆಯನ್ನ ವಿವರಿಸುತ್ತೆ. ದೇಹ ಪಂಚಭೂತಗಳಿಂದ ಆಗಿದೆ ಎನ್ನುವ ಸ್ಥೂಲ ವಿವರಣೆಗೆ ಜ್ಯೋತಿ ಬಿಡುತ್ತೆ. ಅದಕ್ಕೆ ಪಂಚಭೂತಗಳು ಮೂಲ ಧಾತುಗಳನ್ನೋದು ತಿಳಿದಿಲ್ಲ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಉಪನಿಷತ್ತು ಸ್ವಲ್ಪ ಅನುಭವ ಮತ್ತು ಹೆಚ್ಚಿನ ಊಹೆಗಳ ಮೇಲೆ, ಪಾರಂಪರಿಕವಾದ ಧಾರ್ಮಿಕ ಸಂಗತಿಗಳ ಮೇಲೆ ಮಾನವ ಮಗುವಿನ ಬೆಳವಣಿಗೆ ಮತ್ತು ಹುಟ್ಟನ್ನ ಕಾಣುತ್ತೆ. ಗರ್ಭೋಪನಿಷತ್ತಿನಲ್ಲಿ ಕೊಡಲಾಗಿರುವ ಶಾರೀರಿಕ ವಿವರಣೆಗಳು, ಅಗ್ನಿಗಳು, ಆತ್ಮ, ಅದರ ಸ್ಥಾನ ಮುಂತಾದ ಯಾವುದಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ. ಮನುಷ್ಯರ ಜ್ಞಾನ ಸೀಮಿತವಾಗಿದ್ದ ಮತ್ತು ವೈಜ್ಞಾನಿಕ ಮಾರ್ಗಗಳು ಇರದಿದ್ದ ಕಾಲದಲ್ಲಿ ಸೀಮಿತವಾದ ವೀಕ್ಷಣೆ ಮತ್ತು ತಿಳುವಳಿಕೆಗಳಿಂದ ಪಡೆದ ಸಂಗತಿಗಳನ್ನ ಗರ್ಭೋಪನಿಷತ್ತಿನಲ್ಲಿ ಹೇಳಲಾಗಿದೆ. ಗಂಡು ಹೆಣ್ಣು ಮಕ್ಕಳು ಮತ್ತು ಅವಳಿ ಮಕ್ಕಳು ಹುಟ್ಟೋದಕ್ಕೆ ಗರ್ಭೋಪನಿಷತ್ತು ನೀಡಿರುವ ಕಾರಣಗಳು ನಗೆಪಾಟೀಲವಾಗಿದ್ದಾವೆ. ಗರ್ಭೋಪನಿಷತ್ತಿನಲ್ಲಿ ಹಲವಾರು ಹುಸಿ ವೈಜ್ಞಾನಿಕ ಸಂಗತಿಗಳು ಸೇರಿದ್ದು ಭಾರತೀಯ ಮತ್ತು ಹಿಂದೂಕ ಧಾರ್ಮಿಕ ನಂಬಿಕೆಗಳಿಂದ ಅದು ಪ್ರೇರೇಪಿಸಲ್ಪಟ್ಟಿದೆ. ಚಾರಿತ್ರಿಕವಾಗಿ ಹಿಂದಿದ್ದ ಜನ ಮನುಷ್ಯನ ಭೌತಿಕ ಹುಟ್ಟಿನ ಬಗ್ಗೆ ಏನನ್ನ ತಿಳಿದಿದ್ರು ಮತ್ತು ಹೇಗೆ ಚಿಂತಿಸ್ತಾ ಇದ್ರು ಅಂತ ತಿಳಿಯೋದಕ್ಕೆ ಈ ಗರ್ಭೋಪನಿಷತ್ತನ್ನು ಓದಬಹುದಲ್ಲದೆ ಅದನ್ನು ಈ ಕಾಲದಲ್ಲಿ ಅನುಸರಿಸೋದಕ್ಕೆ ಅಲ್ಲ. ಆದ್ರಿಂದ IIT ಬಾಂಬೆಯಲ್ಲಿ ಗರ್ಭ ವಿಜ್ಞಾನ ಕುರಿತಾಗಿ ನಡೆಸಿದ ಸಮಾರಂಭ ಕೃಷಿ ವಿಜ್ಞಾನವನ್ನು ಹಂಚುವ, ಪ್ರಾಚೀನತೆ ಹೆಮ್ಮೆಯನ್ನು ತುಂಬುವ, ಯಾವುದೇ ಆಧಾರವಿಲ್ಲದ ಧಾರ್ಮಿಕ ನಂಬಿಕೆಗಳನ್ನು ವೈಭವೀಕರಿಸುವ ಒಂದು ಪ್ರಯತ್ನ ಅಂತ ನಾವು ತೀರ್ಮಾನಿಸಬಹುದು. IIT ಯಂತಹ ಪ್ರಮುಖ ಸಂಸ್ಥೆಯಲ್ಲಿ ಆಧುನಿಕ ಜಗತ್ತಿನ ಸವಾಲುಗಳನ್ನು ಎದುರಿಸಬಲ್ಲ, ಜಗತ್ತಿನ ಮುಂದುವರೆದ ದೇಶಗಳ ಜೊತೆಗೆ ಸವಾಲಿನ ವೈಜ್ಞಾನಿಕ ಸವಾಲುಗಳನ್ನ, ತಂತ್ರಜ್ಞಾನವನ್ನ ಅಭಿವೃದ್ಧಿಗೊಳಿಸುವ ಚಿಂತನೆಗಳಿಗೆ ಮೀಸಲಿಡಬೇಕೇ ಹೊರತು ಹುಸಿ ಪ್ರಾಚೀನ ಶ್ರೇಷ್ಠತೆಯನ್ನ ಎತ್ತಿ ಕಟ್ಟಲಲ್ಲ ಅನ್ನೋದನ್ನ ನಾವು ದೃಢವಾಗಿ ಹೇಳಬಹುದು.
ಇದರ ಆಚೆಗೆ ಯಾರಾದರೂ ಗರ್ಭೋಪನಿಷತ್ತಿನ ಪರವಾಗಿ ವಕಾಲತ್ತನ ವಹಿಸೋದಕ್ಕೆ ಬಂದ್ರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಬಸರಾಗಿದ್ರೆ ಅದರನ್ನ ಆಧುನಿಕ ವೈದ್ಯಕೀಯ ಪದ್ಧತಿಗೆ ಅನುಗುಣವಾಗಿ ಆರೈಕೆ ಮಾಡದೆ, ಹೆರಿಗೆ ಮಾಡಿಸದೆ, ಗರ್ಭೋಪನಿಷತ್ತಿಗೆ ಅನುಗುಣವಾಗಿ ಮುಂದುವರಿರಿ ಎನ್ನುವ ತೆರೆದ ಸವಾಲನ್ನ ನಾವು ಎಸೆಯಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಇತರ ಕೃಷಿ ವಿಜ್ಞಾನ ಮತ್ತು ಪ್ರಾಚೀನತೆಯ ಹೆಮ್ಮೆಯನ್ನ ಎತ್ತಿಡಿತಕ್ಕಂಥ ಪ್ರಯತ್ನಗಳು, ಅವುಗಳ ವೈಫಲ್ಯವನ್ನು ಕುರಿತಾಗಿ ತಿಳಿಯೋಣ. ವಂದನೆಗಳೊಂದಿಗೆ.